Hello friends, welcome back to my channel. ಶಂಖಪುಷ್ಪ ಈ ಹೂವು ಎಂಥವ್ರನ್ನೂ ಕೂಡ ಅಟ್ರ್ಯಾಕ್ಟ್ ಮಾಡುತ್ತೆ. ನೋಡೋಕ್ಕೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರೋವಂಥ ಹೂವಿದು. ಈ ಶಂಖಪುಷ್ಪದ ಗಿಡನ ಮನೆಯಲ್ಲಿ ಬೆಳೆಯೋದ್ರಿಂದ ಯಾವುದೇ ವಾಸ್ತು ದೋಷ ಇಲ್ಲ ಅಂತ ಕೂಡ ಹೇಳ್ತಾರೆ. ಇದನ್ನು ವಾಸ್ತು ಗಿಡದ ಲಿಸ್ಟಲ್ಲಿ ಕೂಡ ಸೇರಿಸ್ಕೊಂಡಿದ್ದಾರೆ. ಶಂಖಪುಷ್ಪ ಗಿಡದಲ್ಲಿ ಬೇರಿಂದ ಹಿಡಿದು ಹೂವು, ಎಲೆ, ಬಳ್ಳಿ, ಬೇರು, ಕಾಂಡ ಪ್ರತಿಯೊಂದು ಭಾಗದಲ್ಲೂ ಔಷಧೀಯ ಗುಣ ಇರುತ್ತೆ. ಇದು ಬಳ್ಳಿ ಗಿಡ. ಇದರಲ್ಲಿ 3 ಕಲರಲ್ಲಿ ಬರುತ್ತೆ. ಪರ್ಪಲ್, ವೈಟ್ ಮತ್ತು ಪಿಂಕ್ ಕಲರಲ್ಲಿ ಬರುತ್ತೆ. ಸಿಂಗಲ್ ಪೆಟಲ್ಸಲ್ಲಿ ಬರುತ್ತೆ, ಡಬಲ್ ಪೆಟಲ್ಸ್ ಕೂಡ ಬರುತ್ತೆ. ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳೆಯುವಂಥ ಬಳ್ಳಿ ಇದು. ಆಗಸ್ಟಿಂದ ಹೂ ಬರೋಕ್ಕೆ ಶುರುವಾದರೆ ಡಿಸೆಂಬರ್ ತನಕ ಹೂ ಬರ್ತಾ ಇರುತ್ತೆ. ಇದೆಲ್ಲ ಆಗಸ್ಟಲ್ಲಿ ತೆಗೆದಿರೋಂಥದ್ದು. ಆಗಸ್ಟಲ್ಲಿ ತುಂಬ ಮಳೆ ಇದ್ದರೂ ಕೂಡ ಇದರಲ್ಲಿ ಹೂ ಇದೆ ನೋಡಿ. ಡಿಸೆಂಬರ್ ತನಕ ಪ್ರತಿದಿನ ಈ ಗಿಡದಲ್ಲಿ ಹೂ ಬರ್ತಾ ಇರುತ್ತೆ. ಇವಾಗ ಈ ಗಿಡದಲ್ಲಿ ಒಂದು ಹೂ ಕಾಣ್ತಾ ಇಲ್ಲ, ಕೆಲವು ಒಣಗಿರೋ ಹೂಗಳಿದೆ. ಈ ಒಣಗಿರೋ ಹೂವಿಂದನೇ ಈ ಗಿಡದಲ್ಲಿ ಬೀಜ ಗಟ್ಟಕ್ಕೆ ಶುರುವಾಗುತ್ತೆ. ಅದರ ಬೀಜ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇವಾಗ. ನೋಡೋಕ್ಕಿದು ಬೀನ್ಸ್ ಥರನೇ ಇರುತ್ತೆ. ಇದ್ರ ಒಳಗಡೆ ಬೀಜಗಳಿರುತ್ತೆ. ಮೊದಲು ಬೀನ್ಸ್ ಥರನೇ ಹಸಿರಾಗಿರುತ್ತೆ, ಆಮೇಲೆ ನಿಧಾನವಾಗಿ ಒಣಗ್ತಾ ಬರುತ್ತೆ. ಗಿಡದಲ್ಲೇ ಚೆನ್ನಾಗಿ ಒಣಗಿದ ಮೇಲೆ ನಾವು ಅದನ್ನ ಕೊಯ್ದಿಟ್ಕೋಬೇಕು. ಈ ರೀತಿ ಓಪನ್ ಮಾಡಿ ಬಿಡಿಸಿ ಕೂಡ ನಾವು ಸೀಡ್ಸ್ನ ತೆಗೆದಿಟ್ಕೋಬೋದು. ಹಾಗೆ ಈ ಬೀನ್ಸ್ ಜೊತೆ ಕೂಡ ತೆಗೆದಿಟ್ಕೋಬೋದು. ಈ ಸೀಡ್ಸ್ನ ನೀವು ಮೇ ಅಥವಾ ಜೂನಲ್ಲಿ ಹಾಕಿದರೆ ಆಗಸ್ಟಿಂದ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ. ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಇದು. ಈ ಸೀಡ್ಸ್ನ ಹಾಕಿ ಒಂದೇ ವಾರಕ್ಕೆ ಅದು ಜರ್ಮಿನೇಟ್ ಆಗುತ್ತೆ. ಅದಾಗಿ 15 ದಿನಕ್ಕೆ ನೀವು ಆ ಗಿಡನ ಬೇರೆ ಪಾಟಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. 25ರಿಂದ 30 ದಿನದೊಳಗೆ, ಅಂದರೆ 1 ತಿಂಗಳೊಳಗೇ ಹೂ ಬರೋಕ್ಕೆ ಶುರುವಾಗುತ್ತೆ. ಇದರಲ್ಲಿ ಈ ಸೀಡ್ ಪಾಡ್ ಕಾಣ್ತಾ ಇದೆಯಲ್ಲ, 8ರಿಂದ 10 ಸೀಡ್ಸ್ ಇರುತ್ತೆ ಇದರಲ್ಲಿ. ಮಾರ್ನಿಂಗ್ ಗ್ಲೋರಿ ಥರನೇ ಇದು ತುಂಬ ಫಾಸ್ಟಾಗಿ ಬೆಳೆಯುತ್ತೆ. 1 ತಿಂಗಳೊಳಗೆ ಹೂ ಬರುತ್ತೆ. ಹೂ ಒಣಗಿದ್ದೆಲ್ಲ ಸೀಡ್ಸ್ ಆಗ್ತಾ ಇರುತ್ತೆ. ಈ ಗಿಡದಲ್ಲಿ ನೀವು ನೋಡ್ಬೋದು ತುಂಬ ಸೀಡ್ ಪಾಡ್ಗಳು ಕಾಣ್ತಾ ಇದೆ. ಇದೊಂದು ಬಳ್ಳಿ ಗಿಡ ಆಗಿರೋದ್ರಿಂದ ಈ ಗಿಡಕ್ಕೆ ನೀವು ಯಾವುದರಿಂದನಾದರೂ ಸಪೋರ್ಟ್ ಕೊಡಲೇಬೇಕಾಗತ್ತೆ. ಪಾಟಲ್ಲಿ ಬೆಳೆದಿದ್ರೆ ನೀವು ಕೋಲ್ಗಳನ್ನ ಕೊಟ್ಬಿಟ್ಟು ಸಪೋರ್ಟ್ ಕೊಡಬೇಕಾಗತ್ತೆ. ಬಾಲ್ಕನಿಯಲ್ಲಾದರೆ ರೇಲಿಂಗ್ಸಿಗೆ ಹಬ್ಬಿಸ್ಬೋದು. ಲಾಸ್ಟ್ ಟೈಮ್ ನಾನು ಗ್ರೋ ಬ್ಯಾಗಲ್ಲಿ ಕೋಲನ್ನ ಸಪೋರ್ಟ್ ಕೊಟ್ಬಿಟ್ಟು ಬೆಳೆದಿದ್ದೆ. ಇವಾಗ ಈ ಸೈಪ್ರಸ್ ವೈನ್ ಹೇಗಿದೆ, ಇದೇ ರೀತಿ ಶಂಖಪುಷ್ಪ ಕೂಡ ಹಾಗೆ ಇತ್ತು. ಈ ಸಲ ಒಂದನ್ನು ಮರಕ್ಕೆ ಹಬ್ಸಿದ್ದೀನಿ, ಇನ್ನೊಂದು ಗಿಡನ ನೆಟ್ ಹಾಕಿಬಿಟ್ಟು ಅದ್ರ ಮೇಲೆ ಸ್ಪ್ರೆಡ್ಡಾಗಿ ಬೆಳೆಯೋ ಥರ ಮಾಡಿದ್ದೀನಿ. ಈ ಗಿಡದಲ್ಲಿ ಒಂದು ಹಾಳಾಗಿರೋ ಮರ ಇತ್ತು, ಅದ್ರ ಮೇಲ್ಗಡೆ ನೆಟ್ ಹಾಕಿಬಿಟ್ಟು ಅದ್ರ ಸುತ್ತ ಹಬ್ಸಿದ್ದೀನಿ. ಫುಲ್ ಸರ್ಕಲ್ ಆಗಿ ರೌಂಡ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಈ ಗಿಡಕ್ಕೆ ನಾರ್ಮಲ್ ಪಾಟಿಂಗ್ ಮಿಕ್ಸ್ನೇ ತಗೋಬೋದು. ಮರಳು, ಮಣ್ಣು ಮತ್ತು ಗೊಬ್ಬರ ಈ 3 ಈಕ್ವಲ್ ಆಗಿ ತಗೋಬೋದು. ಮರಳು ಬದಲು ಕೋಕೋಪಿಟ್ ಕೂಡ ತಗೋಬೋದು. ಕೋಕೋಪಿಟ್ ಸ್ವಲ್ಪ ಜಾಸ್ತಿನೇ ತಗೋಬೋದು, ಯಾಕಂದರೆ ಈ ಗಿಡಕ್ಕೆ ಸ್ವಲ್ಪ ಮಾಯ್ಸ್ಟ್ ಇರಬೇಕು. ಯಾವಾಗಲೂ ತೇವಾಂಶ ಇದ್ದರೆ ಹೂ ಚೆನ್ನಾಗಿ ಬಿಡುತ್ತೆ, ಆದರೆ ನೀರು ತುಂಬ ಜಾಸ್ತಿ ಆಗಬಾರ್ದು. ಡೈಲಿ ನೀರು ಹಾಕ್ತಾ ಇರಬೇಕು. ಮಣ್ಣನ್ನು ತುಂಬ ಡ್ರೈ ಆಗಕ್ಕೆ ಬಿಡಬಾರ್ದು. ಯಾವಾಗಲೂ ಮಣ್ಣಲ್ಲಿ ತೇವಾಂಶ ಇದ್ದರೆ ಹೂ ಚೆನ್ನಾಗಿ ಬಿಡ್ತಾ ಇರುತ್ತೆ. ಇನ್ನು ಸನ್ಲೈಟ್ ಬಗ್ಗೆ ಹೇಳೋದಾದರೆ ಈ ಗಿಡಕ್ಕೆ ಪೂರ್ತಿ ಬಿಸಿಲಿರಬೇಕು. ಇಡೀ ದಿನ ಬಿಸಿಲು ಬಿದ್ದರೆ ಮಾತ್ರ ಈ ಗಿಡದಲ್ಲಿ ಹೂ ಚೆನ್ನಾಗಿ ಬಿಡುತ್ತೆ. ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ ಈ ಗಿಡಕ್ಕೆ ಜಾಸ್ತಿ ಫರ್ಟಿಲೈಸರ್ ಬೇಡ. ವರ್ಷಕ್ಕೆ 2 ಸಲ ಅಥವಾ 3 ಸಲ ಹಾಕಿದರೆ ಸಾಕು. ಶಂಖಪುಷ್ಪ ಹೂವಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗಿರೋದ್ರಿಂದ ಇದನ್ನು ಹರ್ಬಲ್ ಟೀ ಮಾಡಿಕೊಂಡು ಕುಡಿತಾರೆ.
ಈ ಹರ್ಬಲ್ ಟೀನ ಹೇಗೆ ಮಾಡೋದು ಅಂದರೆ, ಒಂದಷ್ಟು ಶಂಖಪುಷ್ಪ ಹೂಗಳನ್ನು ತಗೊಂಡು ಅದಕ್ಕೆ ಬಿಸಿ ನೀರನ್ನು ಹಾಕಿಬಿಟ್ಟು 2ರಿಂದ 3 ನಿಮಿಷ ಬಿಟ್ಟರೆ ಆ ಹೂವಿನ ಕಲ್ಲರೆಲ್ಲ ಪೂರ್ತಿ ನೀರಿಗೆ ಬಿಟ್ಟಿರುತ್ತೆ. ಆ ಹೂವನ್ನು ತೆಗೆದು ಹಾಕಿಬಿಟ್ಟು ಆ ಹರ್ಬಲ್ ಟೀನ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಈ ಹರ್ಬಲ್ ಟೀನ ಡೈಲಿ ಕುಡಿಯೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, BP ರೆಡ್ಯೂಸ್ ಆಗುತ್ತೆ, ಮೈಂಡ್ ತುಂಬ ಕಾಮ್ ಆಗಿರುತ್ತೆ. ಇನ್ನು ಲಾಸ್ಟಲ್ಲಿ ಈ ಗಿಡನ ಹುಳುಗಳು ಯಾವುದಾದ್ರೂ ತಿಂತಾ ಇದ್ದರೆ 1 ಸ್ಪೂನ್ ಬೇವಿನ ಎಣ್ಣೆನ 1 ಲೀಟ್ರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು 3-4 ದಿನ ಹುಳುಗಳು ಹೋಗೋ ತನಕ ಸ್ಪ್ರೇ ಮಾಡಿದರೆ ಸಾಕು. ಸೊ ಫ್ರೆಂಡ್ಸ್, ಶಂಖಪುಷ್ಪ ಮತ್ತು ಮಾರ್ನಿಂಗ್ ಗ್ಲೋರಿ ಎರಡೂ ಒಂದೇ ಫ್ಯಾಮಿಲಿ ಗಿಡ ಆಗಿರೋದ್ರಿಂದ 2 ಗಿಡಗಳನ್ನ ತುಂಬ ಈಸಿಯಾಗಿ ಬೆಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.